ಸರ್. ಹಾಯ್ ಸರ್. ಚೆನ್ನಾಗಿದ್ದೀರಾ? ಓ ಚೆನ್ನಾಗಿದೆ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ಸರ್, ಇವರು ನಮ್ಮ ಕ್ಲೈಂಟ್ ಪ್ರದೀಪ್ ಸೈಟ್ ತಗೊಂಡಿದ್ದಾರೆ ಇದರಲ್ಲಿ. ಸರ್, ನಾನು ನೀವು ತಪ್ಪು ತಿಳಿದಿಲ್ಲ ಒಂದು ಮಾತು ಕೇಳ್ಬೋದಾ ಸರ್? ಹೇಳಿ ಸರ್. ನೀವು ಏನ್ ಕೆಲಸ ಮಾಡ್ತೀರಾ ಸರ್ ನಾನು ಬೇಕ್ರಿ ಸರ್. ನೀವು ಬೇಕರಿ ಕೆಲಸ ಮಾಡ್ತಿದ್ದೀರಾ? ಬೇಕ್ರಿ ಕೆಲಸ ಮಾಡ್ತೀನಿ. ಅಂದ್ರೆ ಈಗ ಬೇಕರಿ ಕೆಲಸ ಮಾಡ್ಕೊಂಡು ಬರುವಂತ ಸಂಬಳದಲ್ಲಿ ನೀವು ಇಲ್ಲಿ ಸೈಟ್ ತಗೋತಿದ್ದೀರಾ ಅಂದ್ರೆ ನೀವು ನಿಜ ಗ್ರೇಟ್ ಅಂತ ಹೇಳ್ಬೋದು. ಗ್ರೇಟ್ ಅಂದ್ರೆ ನಮ್ಗೆ ಈಗ ಅಂಜನಾದ್ರಿ ಪ್ರಾಪರ್ಟೀಸ್ ಅಲ್ಲಿ ನಮ್ಗೆ ಹಸು ಕಮ್ಮಿ ರೇಟ್ ಅಲ್ಲಿ ಹಾಕಿ ಕೊಟ್ಟಿದೆ. ಸೊ ಹಂಗಾಗಿ ಒಂದು ಖುಷಿನೇ ಇದೆ. ಒಂದು ಬಜೆಟ್ ಗೆ EMI ಕನೆಕ್ಟ್ ಮಾಡ್ಕೊಡ್ತಾ ಇದ್ದಾರೆ, ಒಂದು ಖುಷಿ. ಆಮೇಲೆ ಮತ್ತಿನ್ನೊಂದು ರೋಡ್ ಸೈಡ್ ಇದೆ, ನಮ್ಗೆ ಎಲ್ಲದಕ್ಕೂ ಬಸ್ ಫೆಸಿಲಿಟಿ ಚೆನ್ನಾಗಿದೆ. ಏನಂದ್ರೆ ಬೇಗ ಹತ್ರ ನೆಲಮಂಗಲ ರೀಚ್ ಆಗ್ಬೋದು. ಇನ್ನೊಂದು ಬಸ್ ಫೆಸಿಲಿಟಿ ಚೆನ್ನಾಗಿದೆ. ಇಷ್ಟೆಲ್ಲ ಕನ್ವೆಂಟ್ ಇದೆ. ₹1 ಪೇಮೆಂಟ್ ನಾನು ತಗೊಂಡು ಡಾಕ್ಯುಮೆಂಟ್ಸ್ ಕೊಡ್ತಾ ಇದೀನಿ. ಅದ್ರ ಜೊತೆಲಿ ಹೇಳಿದ್ರೆ ನಿಮ್ಗೆ EMI ಬೇಕಾದ್ರೆ EMI ಆಪ್ಷನ್ ಇದೆ ಸರ್. ನಿಮ್ಗೆ ಲಾಸ್ಟ್ ಟೈಮ್ ನಾವು 70% ತಗೊಂಡು ನಾವು ರಿಜಿಸ್ಟರ್ ಮಾಡ್ತಾ ಇದ್ವಿ. ನಾವು ನಿಮ್ಗೆ 60% ತಗೊಂಡು ನಾವು ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾ ಇದ್ವಿ ಸರ್. ಇದು ಬೆಸ್ಟ್ ಆಫರ್ ಅಂತ ಹೇಳಿದ್ರೆ ನಿಮ್ಗೆ ಈಗ ಗೌರಿ ಗಣೇಶ ಹಬ್ಬ ಬರ್ತಾ ಇರೋದ್ರಿಂದ ನಮ್ಮ ಪ್ರತಿ ಗ್ರಾಹಕರಿಗೂ ಸೈಟ್ ಬಂದು ನೋಡಿ ಅವ್ರೇನೋ ಸ್ಪಾಟ್ ಬುಕಿಂಗ್ ಮಾಡ್ಕೊಂಡ್ರು ಅಂದ್ರೆ 3 ಗ್ರಾಮ್ ಚಿನ್ನ ಕೊಡ್ತಾ ಇದೀನಿ. ಅದ್ರ ಜೊತೆ ಸೈಟ್ ನ ಇನ್ಕ್ಲೂಡಿಂಗ್ ರಿಜಿಸ್ಟರ್ ಅಂದ್ರೆ ಉಚಿತವಾಗಿ ನೋಂದಣಿ ಮಾಡಿಸ್ಕೊಡ್ತಾ ಇದ್ದೀವಿ ಸರ್. ಈಗ ಫ್ರೀ ರಿಜಿಸ್ಟ್ರೇಷನ್ 3 ಗ್ರಾಮ್ ಗೋಲ್ಡ್ ಎರಡು ಕೊಡ್ತಿದ್ದೀರಾ? ಎರಡು ಕೊಡ್ತಾ ಇದೀವಿ ಸರ್. ಸರ್, ಅವರು ಆಫ್ ಸೈಟ್ ತಗೊಂಡ್ರು ಅಷ್ಟೇ, ಫುಲ್ ಸೈಟ್ ತಗೊಂಡ್ರು ಸರಿನೇ. ಅವ್ರಿಗೆ ನಮ್ಮ ಲೇಔಟ್ ಅಲ್ಲಿ ಯಾವುದೇ ಒಂದು ಸೈಟ್ ತಗೊಂಡ್ರು ಕೂಡ ಅವರಿಗೆ 3 ಗ್ರಾಮ್ ಚಿನ್ನ ಉಚಿತವಾಗಿ ನೋಂದಣಿ ಮಾಡಿಸ್ಕೊಡ್ತಾ ಇದ್ದೀವಿ ಸರ್. ಇದು ಬಂದು ಈ ಸರ್ ಲಿಮಿಟೆಡ್ ಆಫರ್ ಅಂತ ಹೇಳ್ಬೋದಾ, ಇಲ್ಲಾಂದ್ರೆ ಹೇಗೆ ಸರ್ ಇದು? ಸರ್, ಇದು ಗೌರಿ ಹಬ್ಬಕ್ಕೆ ಅಂತ ನಾವು ಆಫರ್ ಕೊಡ್ತಾರೆ ಸರ್. ಗೌರಿ ಹಬ್ಬ ಆದ್ಮೇಲೆ ಇದನ್ನ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಯಜಮಾನ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಊರಲ್ಲಿ ಆಗಿರುವಂತ ಲೇಔಟ್ ಬಗ್ಗೆ ಮಾತಾಡೋಣ ಬಂದಿದ್ದೀನಿ. ಈಗ ಇಲ್ಲೊಂದು ಲೇಔಟ್ ಆಗಿದೆ, ನಿಮ್ಗೆ ಏನ್ ಅನ್ಸಿದೆ ಸರ್ ಇದ್ರ ಬಗ್ಗೆ? ನಮಗೆ ಬಹಳ ಖುಷಿ ಆಗುತ್ತೆ ಸರ್, ನೀವು ಲೇಔಟ್ ಮಾಡಿರೋದಕ್ಕೆ ನಮಗೆ ಬಹಳ ಖುಷಿ ಆಗುತ್ತೆ. ನಮ್ಮ ಅಣ್ಣರು ಊರಿಗೆ ನಮ್ಮ ಗ್ರಾಮಕ್ಕೆ ಹೆಜ್ಜೆ ಇಟ್ರು. ಒಂದ್ ದಿವಸ ಕೇಳಿದ್ರು, 3 ಗ್ರಾಮದಲ್ಲಿ ಎಲ್ಲಾದ್ರೂ ಒಂದು ಜಮೀನ್ ಕೊಡಿ, ಅಭಿವೃದ್ಧಿ ಮಾಡ್ತೀವಿ, ಸೈಟ್ ಮಾಡ್ತೀವಿ ಅಂತ ನಮ್ಮನ್ನ ಕೇಳ್ಕೊಂಡ್ರು. ನಾವು ಇಲ್ಲಿ ಒಂದು ಜಮೀನು ಕೊಡಿಸಿ ಸೈಟ್ ಮಾಡಿ ಇವತ್ತಿನ ದಿನ ಅಭಿವೃದ್ಧಿ ಮಾಡಿ ಇವತ್ತಿನ ದಿನ ನಮ್ಮ ಇದಕ್ಕೆ ನಮ್ಮ ಊರಿಗೆ ಒಂದು ಕಳ್ಕಳಿ ಒಂದು ಸೈಟ್ ಮಾಡಿ ಒಂದು ಊರು ಮಾಡ್ಬೇಕು ಅಂತ ಅವರು ನಮ್ಮಲ್ಲಿ ಮಾಡ್ತೀವಿ ಅಂತ ಕೇಳ್ಕೊಂಡಿದ್ರು. ಅದಕ್ಕೆ ಮಾಡಿ ಸಾರು ಅಂತ ನಾವು ಒಂದು ಜಮೀನು ಕೊಡಿಸ್ತಾ ನಮ್ಮ ಅಣ್ಣವರು ಇವತ್ತಿನ ದಿನ ಅಭಿವೃದ್ಧಿ ಮಾಡಿ ಸೈಟ್ ಡೆವಲಪ್ ಮಾಡಿ ಒಳ್ಳೆ ಬಹಳ ನೀಟಾಗಿ ಮಾಡಿದ್ದಾರೆ. ನಮಗೆ ಬಹಳ ಖುಷಿ ಆಯ್ತು ಜಮೀನು ಮಾಡಿದ್ದಕ್ಕೆ. ಈಗ ಈ ಸೈಟ್ ನೋಡ್ಬಿಟ್ಟು ನಮಗೆ ಬಹಳ ಖುಷಿ ಆಗ್ಬಿಟ್ಟು ಇವತ್ತಿನ ದಿನ ಸೈಟ್ ಇದು ಊರೇ ಬೇಡ ಅನಿಸ್ತಾ ಇದೆ ನಮ್ಗೆ. ಸೈಟ್ ಆ ತರ ಮಾಡಿದ್ದಾರೆ ನಮ್ಮ ಅಣ್ಣವರು. ಹೌದಾ ಸರ್, ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಧನ್ಯವಾದಗಳು ಸರ್. ಖುಷಿ ಆಯ್ತು ಸರ್. ಈಗ ನಮ್ ಚಾನಲ್ ಬಗ್ಗೆ ಹೇಳಕ್ ಇಷ್ಟಪಡ್ತೀರಾ ಸರ್ ನೀವು? ಚಾನಲ್ ಬಗ್ಗೆ ಹೇಳಕ್ಕಂತಂದ್ರೆ ಅದು ಚಾನಲ್ ನೋಡ್ಕೊಂಡೆ ನಾನು ಬಂದೆ. ಚಾನಲ್ ಒಳ್ಳೆ ಅಭಿಪ್ರಾಯ ಇದೆ. ಸೊ ಕಸ್ಟಮರ್ ಚೆನ್ನಾಗಿ ನೋಡ್ತಾ ಇದೆ. ಅವರಿಂದ ಒಂದು ನನಗೆ ಕಸ್ಟಮರ್ ಚೆನ್ನಾಗಿದೆ ಬಿಡಿಸ್ ಅವ್ರಿಗೂ ತೋರಿಸ್ಬಿಟ್ಟು ಒಂದು ಒಳ್ಳೆ ಬೈಕ್ ತಗೊಂಡು ಬಂದೆ ಸರ್. ಮತ್ತೊಂದು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೀರಾ ನೀವು? ಮಾಡಿ ಸರ್, ಖಂಡಿತ. ಅಯ್ಯೋ ಮಾಡ್ಬಿಟ್ಟೆ ಬಂದಿದೆ ಸರ್ ಅಲ್ಲಿಗೆ. ನೋಡಿ ಸ್ನೇಹಿತರೆ, ಪ್ರದೀಪ್ ಸರ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದಿದ್ದಕ್ಕೆ ಅರುಣ್ ಸರ್ ಏನು ಆಫರ್ ಹೇಳಿದ್ದಾರೆ ಎಲ್ಲ ಪ್ರತಿಯೊಂದು ಕೂಡ ಕೊಟ್ಟಿದ್ದಾರೆ. ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಟೈಮ್ ವಿತ್ CS ಕನ್ನಡ ಯೂಟ್ಯೂಬ್ ಚಾನಲ್ ಗೆ. ಸ್ನೇಹಿತರೆ, ನೀವು ನೋಡ್ಬೋದು ಒಂದು ಒಳ್ಳೆ ಲೇಔಟ್ ನಿಮ್ ತಗೊಂಡ್ ಬಂದಿದ್ದೀನಿ ನೋಡಿ. ಪಕ್ಕದಲ್ಲೇ ಇರೋದು ಮೇನ್ ರೋಡ್. ಅದು ಅಕ್ಕಪಕ್ಕದ ಮನೆಗಳು ಕೂಡ ಇದಾವೆ. ಏನಕ್ಕೆ ಈ ವಿಷಯ ನಿಮ್ಗೆ ಹೇಳ್ತಿದ್ದೀನಲ್ಲ ಸ್ನೇಹಿತರ, ನಿಮ್ ಕೈಗೆ ಇಟ್ಸುವಂತ ಬೆಲೆಯಲ್ಲಿ ಒಂದು ಒಳ್ಳೆ ಸೈಟ್ ತಂದಿದ್ದೀನಿ. ಇನ್ನ ಹೆಚ್ಚಿನ ಮಾಹಿತಿ ಬಂದು ತಿಳ್ಸ್ಕೊಂಡ್ ಕೊಡ್ತೀನಿ, ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಆರಾಮಿದ್ದೀರಾ ಸರ್? ಆರಾಮಿದ್ದೀನಿ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಕೆಲವು ಕಡೆ ಬೇರೆ ಕಡೆ ಹುಡುಕಿದ್ವಿ, ನೋಡಿದ್ವಿ. ಸೊ ಆದ್ರೂ ಇದೇನೋ ಚೆನ್ನಾಗಿ ಅನಿಸ್ತು. ಇಲ್ಲಿ ರೋಡ್ ಸೈಡ್ ಇದೆ, ಹಾಗಾಗಿ ಸೆಲೆಕ್ಟ್ ಮಾಡಿಬಿಟ್ಟು ಬುಕಿಂಗ್ ಮಾಡ್ಬಿಟ್ಟು ಹೋಗಿದ್ದೀನಿ. ಎಷ್ಟು ಕೊಟ್ಟು ಬುಕ್ ಮಾಡಿದ್ರಿ ಸರ್? ಸರ್ ₹1 ಟೋಕನ್ ಮಾತ್ರ ಮಾಡಿದ್ವಿ ಸರ್. ₹1 ಟೋಕನ್ ಮಾಡಿದ್ದೀರಾ? ಆಮೇಲೆ ಪೇಪರ್ಸ್ ಎಲ್ಲ ಲಾರಿ ಕೂಡ ಚೆಕ್ ಮಾಡಿಸಿ, ಇಲ್ಲಿಗೆಲ್ಲ ಚೆಕ್ ಮಾಡಿಸಿ ಎಲ್ಲ ಓಕೆ ಆಗಿದೆಯಾ? ಎಲ್ಲ ಓಕೆ ಆಗಿದೆ. ಇನ್ನ ಅಗ್ರಿಮೆಂಟ್ ಮಾಡಿಸ್ಬೇಕಷ್ಟೇ. ನಾವು ವಿಡಿಯೋದಲ್ಲಿ ಕೂಡ ಹೇಳಿದೀವಿ, ಅದೇ ಪ್ರೈಸ್ ಗೆ ಕಮ್ಮಿ ಮಾಡಿ ಎಲ್ಲ ಕೊಟ್ಟಿದೆ ಸರ್. ಎಲ್ಲ ಕಮ್ಮಿ ಮಾಡಿ ಕೊಟ್ಟಿದೆ ಸರ್. ವಿಚಾರ ಏನಂದ್ರೆ ಸರ್, ನಾವು ಪೇ ಮಾಡ್ತಾ ಇದೀವಿ ಅಂತ ಸರ್ ಗೊತ್ತಿಲ್ಲ. ಅವರು ರೀಸೆಂಟ್ ಆಗಿ ಬುಕ್ ಮಾಡಿದ್ರಲ್ವಾ, ನೋಡ್ಕೊಂಡು ಹೋಗೋಣ ಸೈಟ್ ಅಂತ ಹೇಳಿ ಮತ್ತೆ ಅವರೇ ಬಂದಿದ್ದಾರೆ ಇಂಡಿವಿಜುವಲ್ ಆಗಿ. ಅಕ್ಕಪಕ್ಕದಲ್ಲಿ ವಿಚಾರಿಸ್ಕೊಳ್ಳೋಣ ಅಂತ ಬಂದಿದ್ದಾರೆ ಆಕ್ಚುಲಿ. ಓಕೆ, ನಾನು ಸಡನ್ ಆಗಿ ಬಂದು ಇವ್ರ ಹತ್ರ ಮಾತಾಡ್ಸ್ಕೊಂಡು ಹೋಗೋಣ ಇಲ್ಲಿದ್ದಾರೆ ಅವರು ಅಂದ್ಬಿಟ್ಟು ಬಂದೆ ಸರ್. ಯಾಕಂದ್ರೆ ಅಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಿದೆ ಈ ಬಡವರಿಗೆಲ್ಲ. ಸ್ವಲ್ಪ ಬೇಗನೆ ಏನೋ ಒಂದು ಸೆನ್ಸಿಟಿವ್ ಮನಸ್ಸು ಅಂತ ಅನ್ಬೋದು ಹೇಳಕ್ಕೆ. ಬಟ್ ಹಾಗೆ ಅನಿಲ್ ಸರ್ ಇವರು ಕೂಡ ತುಂಬಾ ಚೆನ್ನಾಗಿ ಇದನ್ನ ಮಾತಾಡಿ ನಮ್ಮ ಹತ್ರ ಹೇಳ್ಬಿಟ್ಟು ಸೈಟ್ ಬಗ್ಗೆ. ಸೊ ಆದಷ್ಟು ಬಡವರಿಗೆಲ್ಲ ಸ್ವಲ್ಪ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಸ್ವಲ್ಪ ಅಮೌಂಟ್ ಇಲ್ಲ ಅಂತಂದ್ರೆ ಏನೋ ಸ್ವಲ್ಪ ರೆಫರ್ ಮಾಡಿಬಿಟ್ಟು ಲೋನ್ ಹಾಕ್ಸೋದು ಒಳ್ಳೆ ಅಭಿಪ್ರಾಯ ಇದೆ. ಸೊ ಹಂಗಾಗಿ ಹುಡ್ಕೊಂಡು ಬಂದಿದ್ದು ನಾನೇ ಕಾರಣ ಇದಕ್ಕೆ ಹುಡ್ಕೊಂಡ್ ಬಂದಿರೋದಕ್ಕೆ. ಸೊ ಹಂಗಾಗಿ ಒಳ್ಳೆ ಟ್ಯಾಂಕ್ಸ್ ಎಲ್ಲ ಕೇಳ್ತಿದ್ದಾರೆ ಸರ್. ಈಗ ನೀವು ಇಲ್ಲಿ ಎಷ್ಟು ಹೂಡಿಕೆ ಅಂತ ಮಾಡ್ತಿದ್ದೀರಾ? ಮಾಡ್ತೇವೆ. ಇವಾಗ ಎಷ್ಟು ವರ್ಷದಿಂದ ಕೂಡ ಹಾಕಿರೋ ಅಮೌಂಟ್ ತಂದು ಹಾಕ್ತಿದ್ದೀರಾ. ಇಲ್ಲಿ ಹೂಡಿಕೆ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಗೆ ಯಾವ ತರ ಅನ್ಸುತ್ತೆ ಸರ್? ಇಂಪ್ರೂವ್ಮೆಂಟಿಂಗ್ ಅಂತಂದ್ರೆ ರೋಡ್ ಪಕ್ಕದಲ್ಲೇ ಇರೋದ್ರಿಂದ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋ ಒಂದು ಮನಸ್ಸಿದೆ. ಬಟ್ ಆದ್ರೆ ಅಂಜನಾದ್ರಿ ಪ್ರಾಪರ್ಟೀಸ್ ಎಲ್ಲ ಅಂದ್ಬಿಟ್ಟು ಒಂದು ಮನಸ್ಸು ಧೈರ್ಯ ಜಾಸ್ತಿನೇ ಇದೆ. ಹಂಗಾಗಿ ಯಾವ್ದು ಒಂದು ಅಪನಂಬಿಕೆ ಇಲ್ಲ, ಒಳ್ಳೆ ಅಭಿಪ್ರಾಯ ಇದೆ. ಲೋನ್ಗೂ 0% ಹಾಕೊಟ್ರೆ ಇಂಟ್ರೆಸ್ಟ್ ಇಲ್ಲ. ಅದೇ ಒಂದು ಖುಷಿ ನಮ್ಗೆ. ಇವರಿಗೆ ಅಂತಲ್ಲ, ಎಲ್ಲ ಕಸ್ಟಮರ್ಗೂ ಅಷ್ಟೇ. ಆಯ್ತು ಸರ್, ಎಲ್ಲರಿಗೂ ಆಗ್ಲಿ ಸರ್. ಇನ್ನೊಂದೇನಂದ್ರೆ ಸರ್ ಹೇಳಿದ್ವಿ ನಾವು, ಸರ್ ನೀವು ₹1 ಏನ್ ಪೇಮೆಂಟ್ ಮಾಡಿದ್ರೆ ₹1 ಅಷ್ಟೇ ಸಾಕು ನನಗೆ. ನಿಮ್ಗೆ ರಿಜಿಸ್ಟ್ರೇಷನ್ ಮಾಡಿ ಒರಿಜಿನಲ್ ಕಾಪಿ ನಿಮ್ ಕೈಲಿ ಕೊಟ್ಟ ಮೇಲೆ ನನಗೆ ಪೇಮೆಂಟ್ ಮಾಡಿ ಅಂತ ಹೇಳಿದ್ರಿ. ಸರ್ ಕೂಡ ಅದಕ್ಕೆ
ಮಾತು ಕೊಟ್ಟಿದ್ದಾರೆ, ನಾನು ಕೂಡ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಖಂಡಿತ ಸರ್, ಹಂಗೆ ಆಯ್ತು ಸರ್, ಚೆನ್ನಾಗಿದೆ ಸರ್. ಸೊ ಈ ಹಂಗಾಗಿ ರೀತಿ ನಾನು ಯಾವತ್ತೂ ಹಿಂಗೆ ಉಳಿಸ್ಕೊತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್. ಈ ಲೇಔಟ್ ಬಗ್ಗೆ ಮತ್ತೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಿ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಅರುಣ್ ಅಂತೇಳಿ ಶ್ರೀ ಅಂಜನಾದ್ರಿ ಪ್ರಾಪರ್ಟೀಸ್ ಅಂಡ್ ಡೆವಲಪರ್ಸ್ ಕಡೆಯಿಂದ ಮಾಡ್ತಾ ಇರೋದು ಪ್ರಾಜೆಕ್ಟ್. ಇದು ಲೇಔಟ್ ಬಂದು ಶ್ರೀ ಅರುಣೋದಯ ಎನ್ಕ್ಲೇವ್ ಅಂತೇಳಿ ಹೊಸ ಲೇಔಟ್ ಮಾಡ್ತಾರೆ. ನಮಸ್ಕಾರ, ನನ್ನ ಹೆಸರು ಅನಿಲ್ ಅಂತ. ಮೇನ್ ರೋಡ್ ಅಟ್ಯಾಚ್ ಇದೆ, ಅದ್ರ ಜೊತೆಲಿ ಇದು ಊರೇನಿದೆ ಊರಿಗೆ ಅಟ್ಯಾಚ್ ಇರೋಂತ ಗ್ರಾಮ ಠಾಣಾ ಲಿಮಿಟ್ ಅಲ್ಲಿ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್. ಇದು ತುಂಬಾ ಚೆನ್ನಾಗಿ ಬರ್ತಾ ಇದೆ. 1 ಎಕರೆ 20 ಗುಂಟೆ ಜಾಗದಲ್ಲಿ ನಾವು ಮಾಡ್ತಾ ಇರತಕ್ಕಂಥ ಪ್ರಾಜೆಕ್ಟ್ ಇದು ಸರ್. ಇದರಲ್ಲಿ ನಿಮಗೆ 20-30 ಸೈಟ್ಸ್ ಅವೈಲೇಬಲ್ ಇದೆ. 20-40 ಇದೆ. ನಿಮಗೆ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ನಿಮ್ಗೆ 20-30 ಇದೆ, 20-40 ಇದೆ. ಇದು 30-40 ಬರುತ್ತೆ. ಅದ್ರ ಜೊತೆಲಿ 30-50 ಇದೆ. ಇದರಲ್ಲಿ ನಮ್ಗೆ ಇನ್ನೊಂದೇನಂದ್ರೆ ನಾವು ಇದೆಲ್ಲ ಮಾಡೋದು ಸಾಧ್ಯ ಆಗ್ತಾ ಇರೋದಲ್ಲ, ನಾವು ನಮ್ಮ ಗ್ರಾಹಕರಿಗೆ ನಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದಾರೆ ಅಷ್ಟು ನಮ್ಗೆ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗಿದೆ. ಇದು ನಮ್ಮ 3ನೇ ಪ್ರಾಜೆಕ್ಟ್ ಆಗಿ ಹೊರಹೊಮ್ತಾ ಇದೆ. ಈ ಪ್ರಾಜೆಕ್ಟ್ ಅಲ್ಲಿ ಪ್ರೀ ಲಾಂಚಿಂಗ್ ಅಂತ ಹೇಳಿ ಲಾಸ್ಟ್ ಟೈಮ್ ಕೊಟ್ಟಿದ್ವಿ. ಹೆಚ್ಚಿನ ಜನ ಬಂದು ನಮ್ಗೆ ತುಂಬಾ ಸಪೋರ್ಟ್ ಮಾಡಿ ಇವತ್ತು ಸೈಟ್ ಎಲ್ಲ ಬುಕಿಂಗ್ ಮಾಡ್ಕೊತಾ ಇದಾರೆ. ಮಾಡ್ಕೊಂಡು ಈಗ ರಿಜಿಸ್ಟ್ರೇಷನ್ ಎಲ್ಲ ರೆಡಿ ಆಗ್ತಾ ಇದೆ. ಮತ್ತೊಂದು ಏನು ಸ್ನೇಹಿತರೆ, ಇದು ಬಂದು ಫ್ರೀ ಲಾಂಚಿಂಗ್ ಕೊಡ್ತಿರೋದು. ಇವಾಗ ನೀವು ಸೈಟ್ ತಗೊಂಡ್ರೆ ನಿಮ್ಗೆ ಒಂದು ಸೈಟ್ ಮೇಲೆ ಆಲ್ಮೋಸ್ಟ್ ಒಂದು 3 to 4 lakhs ಸೇವ್ ಆಗತ್ತಿರುತ್ತೆ. ಇದು ಅದ್ ಪ್ರೈಸ್ ಬಗ್ಗೆ ಸರ್ ತಿಳಿಸ್ಕೊಡ್ತಾರೆ. ಒಂದು ಯಾವ ಖಾತಾ ಬರ್ತಿದೆ ಸರ್? ಸರ್ ಇದು DC ಕನ್ವರ್ಷನ್ ಆಗಿ ಮಾಡ್ತಾ ಇದೀವಿ. ಈಗ ಈ ಖಾತಾ ಮಾಡ್ಕೊಡ್ತಾ ಇದೀವಿ. ಲೇಔಟ್ ಅಲ್ಲಿ ಏನೇನು ಸೌಕರ್ಯ ಕೊಡ್ತಿದ್ದೀರಾ ಸರ್? ಈ ಲೇಔಟ್ ಅಲ್ಲಿ ಸರ್, ಈ ಲೇಔಟ್ ಅಲ್ಲಿ ನಿಮಗೆ ಮೂಲಭೂತ ಸೌಕರ್ಯಗಳಾದಂತ ನಿಮಗೆ ವಾಟರ್ ಲೈನ್, ಸಿವೇಜ್ ಲೈನ್, ಎಲೆಕ್ಟ್ರಿಸಿಟಿ, ರೋಡ್, ರಸ್ತೆ, ಅದ್ರ ಜೊತೆಲಿ STP ಪ್ಲಾಂಟ್ ಕೂಡ ಮಾಡ್ತಾ ಇದೀವಿ. ಅದ್ರ ಜೊತೆಲಿ 2 ಪಾರ್ಕ್ ಕೊಡ್ತಾ ಇದೀನಿ, 2 ಬೋರ್ವೆಲ್ ಕೂಡ ಆಗಿದೆ. ಇದಿಷ್ಟು ಮತ್ತೆ ಇದು ಗೇಟೆಡ್ ಕಮ್ಯುನಿಟಿ ಮಾಡ್ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಅದು ಕೂಡ ಮಾಡ್ಕೊಡ್ತಾ ಇದೀವಿ ಸರ್. ₹1 ಬುಕಿಂಗ್ ಅಂತ ಹೇಳಿ ನಾವೇನು ತಿಳಿಸ್ಕೊಟ್ಟಿದ್ದೀವಿ. ಎಲ್ಲಾ ಪ್ರಾಜೆಕ್ಟ್ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಕೂಡ ನಾನು ಕೂಡ ₹1 ಪೇಮೆಂಟ್ ತಗೊಂಡು ನಿಮಗೆ ಡಾಕ್ಯುಮೆಂಟ್ಸ್ ಕೊಡ್ತಕ್ಕಂಥದ್ದು. ನೀವು ಡಾಕ್ಯುಮೆಂಟ್ಸ್ ಲೀಗಲ್ ಚೆಕ್ ಮಾಡ್ಕೊಂಡು ನಿಮಗೆ ಡಾಕ್ಯುಮೆಂಟ್ಸ್ ಲೀಗಲ್ ಓಕೆ ಆಯ್ತು ಅಂತ ಹೇಳಿದ್ರೆ ನಿಮಗೆ EMI ಬೇಕಾದ್ರೆ EMI ಆಪ್ಷನ್ ಇದೆ, ಬ್ಯಾಂಕ್ ಲೋನ್ ಬೇಕಿದ್ರೆ ಬ್ಯಾಂಕ್ ಲೋನ್ ಇದೆ. ಅಥವಾ ಸರ್ ನಾನು ಫುಲ್ ಕ್ಯಾಶ್ ಅಲ್ಲಿ ಹೋಗ್ತೀನಿ, ನನಗೆ ರಿಜಿಸ್ಟ್ರೇಷನ್ ಮಾಡ್ಕೊಡಿ ಸರ್ ಅಂತ ಹೇಳಿದ್ರು ಕೂಡ ನಿಮ್ಗೆ ಯಾವ ತರ ಬೇಕಿದೆ 3ರಲ್ಲಿ ನಿಮ್ಗೆ ಯಾವ್ದು ಚೂಸ್ ಮಾಡ್ತಾರೆ ಅದ್ರಲ್ಲಿ ಆ ತರ ಮಾಡ್ಕೊಡ್ತಾ ಇದ್ದೀನಿ ಸರ್. ಈಗ ಬುಕಿಂಗ್ ಅಲ್ಲೇ ತೋರಿಸ್ಬೋದಾ ಸರ್? ಸರ್, ನಾನು ಆಗ್ಲೇ ಹೇಳಿದಾಗೆ ₹1 ಪೇಮೆಂಟ್ ನಾನು ತಗೊಂಡು ಡಾಕ್ಯುಮೆಂಟ್ಸ್ ಕೊಡ್ತಾ ಇದೀನಿ. ಅದ್ರ ಜೊತೆಲಿ ನೀವು ಆನ್ಲೈನ್ ಪೇಮೆಂಟ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಕಂಪನಿ ಶ್ರೀ ಅಂಜನಾದ್ರಿ ಪ್ರಾಪರ್ಟೀಸ್ ಅಂಡ್ ಡೆವಲಪರ್ಸ್ ಅಂತ ಹೇಳಿ ಕಂಪನಿದು ಕರೆಂಟ್ ಅಕೌಂಟ್ ಇದೆ ಸರ್. ನೀವು ಯಾವುದೇ ಒಂದು ₹1 ಪೇಮೆಂಟ್ ಮಾಡಿದ್ರು ಕೂಡ ಬುಕಿಂಗ್ ಅಮೌಂಟ್ ಅಂತ ಹೇಳಿ ₹1 ತಗೋತಾ ಇದೀನಿ ಸರ್. ಅದನ್ನ ನೀವು ಇಲ್ಲಿ ನಿದರ್ಶನ ನೋಡಬಹುದು ಸರ್. ನನ್ನ ಓಲ್ಡ್ ಕಸ್ಟಮರ್ಸ್ ಏನಿದ್ದಾರೆ ಈಗ ಪ್ರೆಸೆಂಟ್ ಏನ್ ಬರ್ತಾ ಇದಾರೆ ಕಸ್ಟಮರ್ಸ್, ನಾವು ಎಲ್ಲರೂ ಕೂಡ ಒಂದೇ ರೀತಿ ನಾನು ನೋಡ್ಕೊತಿದೀವಿ ಸರ್. ಸರ್, ₹1 ಬುಕಿಂಗ್ ಅಮೌಂಟ್ ಮೇಲೆ ನಾವು ಎಕ್ಸ್ಟ್ರಾ ನಾನು ತಗೊಳ್ತಾ ಇಲ್ಲ ಸರ್. ಏನು ತಗೊಳ್ತಾ ಇಲ್ಲ ಅಂದ್ರೆ ಸರ್, ನೀವು ಡಾಕ್ಯುಮೆಂಟ್ಸ್ ತಗೊಂಡೋಗಿ ನೀವು ಲೀಗಲ್ ಚೆಕ್ ಮಾಡ್ಕೊಂಡು ನೀವು ಮತ್ತೆ ವಾಪಸ್ ಬರ್ತೀರಾ, ನಮ್ಮ ಹತ್ರ ನೀವು ಸೈಟ್ ತಗೊಂಡೇ ತಗೋತೀರಾ ಅನ್ನೋ ಒಂದು ಭರವಸೆ ಇಲ್ಲಿ. ನೀವು ಡಾಕ್ಯುಮೆಂಟ್ಸ್ ತಗೊಂಡೋದಾಗ್ಲೇ ನಮ್ಗೆ 100% ನಮ್ಗೆ ಗೊತ್ತಾಗುತ್ತೆ ನೀವು ನಮ್ಮ ಹತ್ರ ಸೈಟ್ ತಗೋತೀರಾ ಅನ್ನೋದು. ಸರ್, ಈಗ ಗ್ರಾಹಕರು ₹1 ಕೊಟ್ಟರೆ ಕಂಪ್ಲೀಟ್ ಡಾಕ್ಯುಮೆಂಟ್ ಕೊಡ್ತಿದ್ದೀರಾ? ಹೌದು ಸರ್, ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಕೊಡ್ತಾ ಇದೀವಿ. ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ ನಿಮಗೆ ಪ್ಲಾನ್ ಮತ್ತೆ ಕನ್ವರ್ಷನ್ ಕಾಪಿಯಿಂದ ಹಿಡಿದು ಮೂಲ ಪತ್ರದವರೆಗೂ ಏನು ಎಷ್ಟು ಡಾಕ್ಯುಮೆಂಟ್ಸ್ ಬರುತ್ತೆ ಅಷ್ಟು ಡಾಕ್ಯುಮೆಂಟ್ಸ್ ಕೂಡ ನಾನು ಅವರಿಗೆ PDF ಅಲ್ಲಿ ಬೇಕು ಅಂದ್ರೆ PDF ಅಲ್ಲಿ ಕೊಡ್ತಾ ಇದೀನಿ, ಅಥವಾ ಹಾರ್ಡ್ ಕಾಪಿ ಬೇಕು ಅಂದ್ರೆ ಹಾರ್ಡ್ ಕಾಪಿಲೂ ಕೊಡ್ತಾ ಇದೀನಿ ಸರ್. ಇಲ್ಲಿವರೆಗೂ ನಾವೇನ್ ಕಸ್ಟಮರ್ಸ್ ಕೊಡ್ತಾ ಇದೀವಿ ಸೈಟ್ಸ್ ಸರ್, ಅವ್ರು ನಮ್ಗೆ ಇನ್ನೂ ಅವ್ರ ಕಡೆಯಿಂದ ಹೆಚ್ಚಿನಾಗಿ ನಮಗೆ ರೆಸ್ಪಾನ್ಸ್ ಬರ್ತಾ ಇದೆ. ಅದ್ರ ಜೊತೆಲಿ ಗ್ರಾಹಕರು ಅವ್ರನ್ನ ಫ್ರೆಂಡ್ ಸರ್ಕಲ್ ಆಗ್ಬೋದು, ರಿಲೇಷನ್ ಆಗ್ಬೋದು, ಅವ್ರನ್ನ ಕೂಡ ಕರ್ಕೊಂಡ್ಬಂದು ನಮಗೆ ಪರಿಚಯ ಮಾಡ್ಕೊಟ್ಟು ಸೈಟ್ ತಗೊಳ್ಳೋದಕ್ಕೆ ದಾರಿ ಮಾಡ್ಕೊಡ್ತಾ ಇದ್ದಾರೆ ಸರ್. ಸರ್, ಇಷ್ಟೆಲ್ಲ ಮಾಹಿತಿ ತಿಳ್ಸ್ಕೊಂಡ್ ಕೊಟ್ರೆ ಈ ಲೇಔಟ್ ಗೆ ಲೋನ್ ಆಗುತ್ತಾ ಸರ್? ಯಾವ ಬ್ಯಾಂಕಿಂದ ಆಗಬಹುದು ಸರ್? ಸರ್, ಇದು ನಾನು ಲೋನ್ ಮಾಡ್ಕೊಡ್ತಾ ಇದೀವಿ. ನಾನು ಲೋನ್ ಬಗ್ಗೆ ಏನಕ್ಕೆ ಜಾಸ್ತಿ ಮಾತಾಡಲ್ಲ ಅಂತ ಹೇಳಿದ್ರೆ ಸರ್, ಬಡ್ಡಿ ಇಂಟ್ರೆಸ್ಟ್ ಬರುತ್ತೆ ಸರ್ ಕಸ್ಟಮರ್ಸ್ಗೆ. ಸರ್, ಅವರು ಏನ್ ದುಡಿತಾರೆ ಆ ದುಡ್ಡಲ್ಲಿ ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡ್ಕೊಂಡಿರ್ತಾರೆ. ಆ ಸೇವಿಂಗ್ಸ್ ಅಮೌಂಟ್ ಅಲ್ಲಿ ಅವ್ರು ಬಂದು ಒಂದು ಸೈಟ್ ತಗೊಂಡು ಅವರು ತಿಂಗಳು ಏನು ಉಳಿತಾಯ ಮಾಡ್ತಾರೆ ಆ ದುಡ್ಡಲ್ಲಿ ಅವರು ಅವ್ರ ಸೈಟ್ ಮಾಡ್ಕೋಬಹುದು ಸರ್. ಇನ್ನೊಂದು ಹೇಳಿದೆ ನಾನು ನಿಮ್ಗೆ EMI ಏನು ಸ್ಟಾರ್ಟ್ ಮಾಡ್ಕೊತೀವಿ ನಾವು. ಏನ್ EMI ಅಂದ್ರೆ ಪ್ರತಿ ತಿಂಗಳು ಏನ್ ನೀವು ಕಂತು ಕಟ್ತಾ ಇದ್ರಿ, ಆ ಕಂತು ಕಟ್ಟಿದ ಮುಂಚೆ ನಾನು ನಿಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾ ಇದೀನಿ. ನೀವು ಕಂತು ಕಟ್ಟೋದಕ್ಕೆ ಮುಂಚೆನೆ ನಾನು ರಿಜಿಸ್ಟರ್ ಮಾಡ್ಕೊಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಸೈಟ್ ನಿಮ್ಮ ಹೆಸರು ನೋಂದಣಿ ಆಗುತ್ತೆ. ನೋಂದಣಿ ಆದಾಗ ನಿಮ್ಗೆ ತುಂಬಾ ಭರವಸೆ ಬರುತ್ತೆ ಸರ್. ನಾನು ಒಂದು ಸೈಟ್ ತಗೊಂಡಿದ್ದೀನಿ, ನನ್ನ ಹೆಸರು ರಿಜಿಸ್ಟ್ರೇಷನ್ ಆಗಿದೆ, ನಾನು ಮಾಡ್ಕೊಟ್ಟಿದ್ದಾರೆ. ಅದ್ರ ಜೊತೆಲಿ ನಾವು ಯಾವ್ದು ಅಗ್ರಿಮೆಂಟ್ ತಗೊಳ್ಳೋದಾಗ್ಲಿ, ನಿಮ್ ಕಡೆಯಿಂದ ಗ್ರಾಹಕರ ಕಡೆಯಿಂದ ಅಗ್ರಿಮೆಂಟ್ ಮಾಡಿಸ್ಕೊಳ್ಳೋದಾಗ್ಲಿ ಅಥವಾ ಒಂದು ಚೆಕ್ ತಗೊಳ್ಳೋದಾಗ್ಲಿ ಆತರ ಮಾಡ್ತಾ ಇಲ್ಲ. ನಾವು ಒಂದು ನಂಬಿಕೆ ಮೇಲೆ ನಮ್ಮ ಮೇಲೆ ನಾವು ವಿಶ್ವಾಸ ಹೇಗೆ ಇಟ್ಟಿದೀವಿ ಅದೇ ರೀತಿ ನಾವು ಗ್ರಾಹಕರ ಮೇಲೆ ಕೂಡ ವಿಶ್ವಾಸ ಇಟ್ಟು ಅವ್ರಿಗೆ ಮಾಡ್ಕೊಂಡು ಇದ್ರ ಜೊತೆಲಿ ಇಲ್ಲ ಸರ್ ನನಗೆ ಬ್ಯಾಂಕ್ ಲೋನೇ ಬೇಕು, ನಾನು EMI ಬೇಡ ಆಪ್ಷನ್ ಅಂತ ಹೇಳಿದ್ರೆ ನಿಮ್ಗೆ ಬ್ಯಾಂಕ್ ಲೋನ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಇದು ಬ್ಯಾಂಕ್ ಲೋನ್ ಅಂತ ಹೇಳಿದ್ರೆ ನಿಮ್ಗೆ LIC ಹೌಸಿಂಗ್ ಫೈನಾನ್ಸ್ ಕಡೆಯಿಂದ ಮಾಡಿಸ್ಕೊಡ್ತಾ ಇದೀನಿ. ಅದ್ರ ಜೊತೆಲಿ ಟಾಟಾ ಕ್ಯಾಪಿಟಲ್ ಇದೆ. ಅದ್ರ ಜೊತೆಲಿ ತುಂಬಾ ಬ್ಯಾಂಕ್ಸ್ ಒಂದು ಟೋಟಲ್ ಒಂದು 5 ಬ್ಯಾಂಕ್ ನಾನು ಟೈಪ್ ಆಗಿದ್ದೀನಿ. ಏನಕ್ಕೆ ಅಂದ್ರೆ ಇದು ಪ್ರಾಜೆಕ್ಟ್ ಮೇನ್ ರೋಡ್ ಗೆ ನಿಯರ್ ಇರೋದ್ರಿಂದ ತುಂಬಾ ಬ್ಯಾಂಕ್ ನಾವು ಟೈಪ್ ಆಗಿ ಕಸ್ಟಮರ್ ಗೆ ಗೊಂದಲ ಆಗೋದು ಬೇಡ ಅಂತೇಳಿ ಮೇಜರ್ ಆಗಿ 5 ಬ್ಯಾಂಕ್ ನಾನು ಚೂಸ್ ಮಾಡಿದ್ದೀನಿ ಸರ್. ಸರ್, ಈಗ ಲೋನ್ ಆಗುತ್ತೆ, EMI ಕೊಡ್ತಿದ್ದೀರಾ. ಪ್ಲಸ್ ಇನ್ನೊಂದು ಹೇಳಿದ್ರೆ ಅಡ್ವಾಂಟೇಜ್ ಸ್ನೇಹಿತರೆ, ನೋಡಿ ಸರ್ ಹೇಳಿದ್ರು ನೀವು ಕಂತು ಕಟ್ಟಕ್ಕಿಂತ ಮುಂಚೆ ರಿಜಿಸ್ಟರ್ ಮಾಡ್ಕೊಡ್ತೀರಿ ಅಂತ. ಈ ಮಾತು ಯಾರು ಹೇಳಲ್ಲ ಸ್ನೇಹಿತರೆ. ಗ್ರಾಹಕರು ಏನಿದ್ರೆ ಅದ್ರ ಮೇಲೆ ಇಟ್ಟಿರುವಂತ ನಂಬಿಕೆ, ಒಂದು ಟ್ರಸ್ಟ್, ಈ ಟ್ರಸ್ಟ್ ತುಂಬಾ ಮುಖ್ಯ ಸ್ನೇಹಿತರೆ. ಕಸ್ಟಮರ್ ಗೆ ಅವ್ರಿಗೆ ಯಾವ ತರ ಅನುಕೂಲ ಇದೆ. ಈಗ ದುಡ್ಡಿರೋರು ಇರ್ತಾರೆ, ಇಲ್ದೋರು ಇರ್ತಾರೆ, ಕೆಲವರು ಬಡವರು ಇರ್ತಾರೆ, ಕೆಲವರು ಶ್ರೀಮಂತರು ಇರ್ತಾರೆ. ಎಲ್ಲರೂ ಒಂದೇ ತರ ನಾವು ತಗೊಳ್ತೀವಿ ಅನ್ನೋದಕ್ಕೆ ಆಗಲ್ಲ ಸರ್. ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ, ಅವ್ರ ಬಜೆಟ್ ತಕ್ಕಾಗೆ ಅವ್ರಿಗೆ ಯಾವ ತರ ಅನುಕೂಲ ಆಗ್ಬೋದು ಆ ತರ ನಾವು ಮಾಡ್ಕೊಡ್ತಾ ಇದೀವಿ ಸರ್. ಇದರಲ್ಲಿ 20-30 ಸೈಟ್ ಬಂದು ನಿಮಗೆ 6,50,000 ಬರ್ತದೆ, ಇನ್ಕ್ಲೂಡಿಂಗ್ ರಿಜಿಸ್ಟರ್ ಮತ್ತೆ 3 ಗ್ರಾಮ್ ಗೋಲ್ಡ್ ಕೂಡ ಕೊಡ್ತಾ ಇದೀನಿ ಸರ್. ನಿಮ್ ಲೇಔಟ್ ಗೆ ಪೇಮೆಂಟ್ ತುಂಬಾ ಚೆನ್ನಾಗಿದೆ ಅಂತಂದ್ರೆ ಮತ್ತೊಂದು ಜಸ್ಟ್ 10 ಮೀಟರ್ ಬಸ್ ಸ್ಟಾಪ್ ಇದೆ, ನಾನು ಕೂಡ ನೋಡಿದೆ. ಈಗ ಕಸ್ಟಮರ್ಗಳು ಲೇಔಟ್ ವಿಸಿಟ್ ಮಾಡಬೇಕು, ಲೇಔಟ್ ನೋಡ್ಬೇಕಂದ್ರೆ
ಕನ್ವೀನಿಯಂಟ್ ಯಾವ ರೋಡ್ ಕನೆಕ್ಟಿವಿಟಿ ಆಗುತ್ತೆ ಎಲ್ಲಿಂದ ಬರ್ಬೋದು ಸರ್? ಸರ್ ಅವರು ಓನ್ ವೆಹಿಕಲ್ ಅಲ್ಲಾದ್ರೂ ಬರ್ಬೋದು ಅಥವಾ ಏನಾದ್ರು ಬಸ್ ಅಲ್ಲಿ ಬರ್ತೀವಿ ಅಂತ ಹೇಳಿದ್ರು ಕೂಡ ಅವರಿಗೆ ಡೈರೆಕ್ಟ್ ಅಲ್ಲಿ ಅವರು ಮೆಜೆಸ್ಟಿಕ್ ಮತ್ತೆ ಮಾರ್ಕೆಟ್ ಸಿಟಿ ಮಾರ್ಕೆಟ್ ಇಂದ ಶಿವಾಜಿನಗರದಿಂದ ಮತ್ತೆ ನೆಲಮಂಗಲ ದೊಡ್ಡಬಳ್ಳಾಪುರದ ಕಡೆಯಿಂದ ಅವ್ರಿಗೆ ತುಂಬಾ ಅನುಕೂಲ ಆಗೋ ತರ ಬಸ್ ತುಂಬಾ ಬಸ್ ಕನ್ವೆಂಟೆಡ್ ತುಂಬಾ ಚೆನ್ನಾಗಿದೆ ಸರ್. ಎಲ್ಲ BMTC ಬಸ್ಸಸ್ ಬರ್ತಾ ಇದಾವೆ, ಅದ್ರ ಜೊತೆಲಿ KSRTC ಬಸ್ ಬರ್ತಾ ಇದೆ, ಮತ್ತೆ ಪ್ರೈವೇಟ್ ಬಸ್ಸಸ್ ಕೂಡ ಬರ್ತಾ ಇದಾವೆ. ಇಲ್ಲಿ ನಿಮ್ಗೆ ಸಿಟಿ ಮಾರ್ಕೆಟ್ ಇಂದ ಮಧುಗಿರಿಗೆ ಹೋಗುವಂತ ಬಸ್ ಕೂಡ ಇದೇ ಏರಿಯಾಗೆ ಬಂದು ಬನ್ನಿ ಲೇಔಟ್ ವಿಸಿಟ್ ಮಾಡಿ, ಲೇಔಟ್ ನೋಡಿ. ನೀವು ಬಂದು ಲೇಔಟ್ ನೋಡೋದ್ರಿಂದ ನಿಮ್ಗೊಂದು ಐಡಿಯಾ ಬರುತ್ತೆ ಲೇಔಟ್ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಿದೆ, ಏನ್ ಕೆಲಸ ನಡೀತಿದೆ, ಅಕ್ಕಪಕ್ಕ ಏನ್ ಬಸ್ ಸ್ಟಾಪ್ ಇದೆಯಾ ಇಲ್ವಾ ಅಂತ. ಸರ್ ನಾನು ಆಗ್ಲೇ ತಿಳಿಸ್ಕೊಟ್ಟಾಗೆ ನಿಮ್ಗೆ ₹1 ಪೇಮೆಂಟ್ ಮಾಡಿ ಲೀಗಲ್ ಡಾಕ್ಯುಮೆಂಟ್ಸ್ ತಗೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಲೀಗಲ್ ಓಕೆ ಆಯ್ತಾ, ನಿಮ್ಗೆ ಬ್ಯಾಂಕ್ ಲೋನ್ ಬೇಕಿದೆಯಾ, ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀನಿ. ಬ್ಯಾಂಕ್ ಲೋನ್ ಬೇಡ ಸರ್, ನನಗೆ EMI ಆಪ್ಷನ್ ಕೊಡಿ, EMI ಆಪ್ಷನ್ ಇದೆ. ಅದ್ರ ಜೊತೆಲಿ ಸರ್ ನಾನು ಫುಲ್ ಕ್ಯಾಶ್ ಕೊಡ್ತೀನಿ, ನನಗೆ ಇಮಿಡಿಯೇಟ್ ರಿಜಿಸ್ಟರ್ ಮಾಡ್ಕೊಡಿ. ನೀವು ₹1 ಪೇಮೆಂಟ್ ಏನ್ ಮಾಡ್ತಿದ್ರಿ, ಈ ₹1 ಪೇಮೆಂಟ್ ಗೆ ನಿಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಡಿ ಅಂತ ಹೇಳಿದ್ರೆ ನಾನು ₹1 ಪೇಮೆಂಟ್ ಗೆ ನಿಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ. ನಾನು ರಿಜಿಸ್ಟ್ರೇಷನ್ ಮಾಡ್ಕೊಟ್ಮೇಲೆ ನಿಮ್ಗೆ ಒರಿಜಿನಲ್ ಕಾಪಿ ಕೊಡ್ತೀನಿ, ಅವತ್ತು ನೀವು ಪೇಮೆಂಟ್ ಮಾಡಿದ್ರೆ ಆಯ್ತು. ಸರ್ ಇದು ಏನು ಸಾಧ್ಯ ಆಗ್ತದೆ ಅಂದ್ರೆ ನೀವು ನಮ್ಮ ಮೇಲೆ ಇಟ್ಟರೆ ಭರವಸೆಗೆ ನಾವು ಅದೇ ರೀತಿ ನಾವು ನಿಮ್ಮ ಮೇಲೆ ಭರವಸೆ ಇಟ್ಟು ನಾವು ಮಾಡ್ಕೊಡ್ತಾ ಇದೀವಿ ಸರ್. ನೋಡಿ ಸ್ನೇಹಿತರೆ, ಈ ₹1 ಏನ್ ಸರ್ ತೋರಿಸಿದ್ರೆ ಈ ₹1 ಕೊಟ್ಟರು ಕೂಡ ನಿಮ್ಗೆ ಲೀಗಲ್ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆಲ್ಲ ಓಕೆ ಆಯ್ತು ಅನ್ನೋ ಸೈಟ್ ರಿಜಿಸ್ಟರ್ ಮಾಡ್ಕೊಡ್ತಾರೆ. ಈ ಮಾತು ಯಾರು ಹೇಳಿಲ್ಲ ಸ್ನೇಹಿತರೆ, ಬಟ್ ಅರುಣ್ ಸರ್ ಗ್ರಾಹಕರ ಮೇಲೆ ಇಟ್ಟಿರುವಂತ ಅಷ್ಟು ನಂಬಿಕೆ, ಟ್ರಸ್ಟ್ ಟ್ರಸ್ಟ್ ಅಂತ ಏನಂತ ಅಂತೀವಿ, ಅದ್ರ ಮೇಲೆ ಇಟ್ಟಿರೋ ನಂಬಿಕೆ ಮೇಲೆ ಸೈಟ್ ರಿಜಿಸ್ಟರ್ ಮಾಡ್ಕೊಡ್ತಿದ್ದಾರೆ. ನೀವು ರಿಜಿಸ್ಟರ್ ಆದ್ಮೇಲೆ ದುಡ್ಡು ಕೊಡಿ. ನಿಮ್ಗೆ ಮತ್ತೊಂದು ಲೋನ್ ಬೇಕಾ, ಮಾಡ್ಸ್ಕೊಂಡ್ ಕೊಡ್ತಾರೆ, ನಾನೇ ಮಾಡಿಸ್ಕೊಡ್ತೀನಿ ಸರ್ ಲೋನ್. EMI ಆಪ್ಷನ್ ಬೇಕಾ, ನಾವೇ ಮಾಡ್ಕೊಡ್ತೀವಿ. ಅದು ಕೂಡ ವಿತೌಟ್ ಇಂಟ್ರೆಸ್ಟ್ ಸರ್. ₹1 ಬಡ್ಡಿ ಇಲ್ಲ ಸರ್. ₹1 ಬಡ್ಡಿ ಇಲ್ದಂಗೆ ನೀವು ಪ್ರತಿ ತಿಂಗಳು ನಾನು ಕಟ್ಕೊಂಡು ಹೋಗಿ, ನಾನು 60% ಅಂತ ಹೇಳಿದೆ. 60% ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಬಂದ್ಬಿಡುತ್ತೆ, ನಿಮ್ಗೆ ಗೊತ್ತಾಗಿರುತ್ತೆ. ಒಂದು 3.5 ಲಕ್ಷ ನಾನು ಕಟ್ಟಿದ್ರೆ ನಾನು ಸೈಟ್ ರಿಜಿಸ್ಟ್ರೇಷನ್ ಮಾಡಿ ಅದ್ರ ಜೊತೆಲಿ ನಿಮ್ಗೆ ಮಿಕ್ಕಿದ ರಿಮೈನಿಂಗ್ ಬ್ಯಾಲೆನ್ಸ್ ಬರುತ್ತೆ. ಆ ಬ್ಯಾಲೆನ್ಸ್ ಅಮೌಂಟ್ ನಮ್ಗೆ EMI ಸಿಗುತ್ತೆ ಅಂತ ಹೇಳಿ ನಿಮ್ಗೆ ಈಗಾಗಲೇ ಐಡಿಯಾ ಸಿಕ್ಕಿರುತ್ತೆ ಸರ್. ಇದು ಕೂಡ ನಿಮ್ಗೆ ನಾನು ಎಷ್ಟು ತಿಂಗಳು ನಾನು ಕೊಡ್ಬೋದು EMI ಅಂತ ನೀವು ನೋಡಿದ್ರು ಕೂಡ ನಿಮ್ಗೆ 24 ರಿಂದ 36 ತಿಂಗಳು ಕೊಡ್ತೀನಿ ಸರ್. ಅಂದ್ರೆ ನಿಮ್ಗೆ 1 ವರ್ಷದಿಂದ 3 ವರ್ಷದವರೆಗೂ ಸಿಗುತ್ತೆ. ನಿಮ್ಮ ಅನುಕೂಲ, ನಿಮ್ಗೆ ಯಾವ ತರ ಬೇಕಿದೆ, ಯಾವ ತರ ಆಗುತ್ತೆ ನಿಮ್ಗೆ ಕಟ್ಟೋದಕ್ಕೆ, ಆ ರೀತಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ, ಇಲ್ಲಿ ಯಾವ್ದೇ ತರ ಬ್ರೋಕರೇಜ್ ಇಲ್ಲ. ನೀವು ವ್ಯವಹಾರ ಮಾಡ್ತಿದ್ದು ಡೈರೆಕ್ಟ್ ಈ ಲೇಔಟ್ ಮಾಲೀಕರ ಕಡೆಯಿಂದ ವ್ಯವಹಾರ ಮಾಡ್ತಿದ್ದೀರಾ. ಅದಕ್ಕಾಗಿ ನಿಮ್ಗೆ ಯಾವ್ದೇ ಬ್ರೋಕರೇಜ್ ಚಾರ್ಜಸ್ ಇರಲ್ಲ. ಮತ್ತೊಂದು ಇನ್ನೊಂದು ಏನಂತಂದ್ರೆ ಮಾಡಿ ಲೇಔಟ್ ವಿಸಿಟ್ ಮಾಡಿ. ಯಾವತ್ತಾಗ್ಲಿ ಎಲ್ಲೇ ಸೈಟ್ ನೋಡಿ ಲೇಔಟ್ ವಿಸಿಟ್ ಮಾಡಿ. ಫಸ್ಟ್ ಲೇಔಟ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಲೇಔಟ್ ಏನ್ ಡೆವಲಪ್ಮೆಂಟ್ ಆಗಿದೆ, ಅಕ್ಕಪಕ್ಕ ಏನಿದೆ, ಇವ್ರು ಏನ್ ಆಫರ್ ಕೊಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ವಿಚಾರಿಸ್ಕೊಳ್ಳಿ. ಅರುಣ್ ಸರ್ ಇಷ್ಟೆಲ್ಲ ಹೇಳಿದ್ರೆ ಮಾಹಿತಿ. ಅರುಣ್ ಸರ್ ಟ್ರಸ್ಟ್ ಮೇಲೆ, ಒಂದು ಕಸ್ಟಮರ್ ನಂಬಿಕೆ ಮೇಲೆ ಇಷ್ಟೆಲ್ಲ ಏನೋ ಆಫರ್ ಕೊಡ್ತಿದ್ದಾರೆ ಸರ್. ಇಷ್ಟೆಲ್ಲ ಆಫರ್ ಕೊಡ್ತಿದ್ದೀರಾ, ಇಷ್ಟೆಲ್ಲ ಮಾಡ್ಕೊಡ್ತಿದ್ದೀರಾ ಗ್ರಾಹಕರಿಗೆ. ಶ್ರೀ ಅಂಜನೇಯ ಪ್ರಾಪರ್ಟೀಸ್ ಅಂಡ್ ಡೆವಲಪರ್ಸ್ ಒತ್ತಿದ್ದು ಏನ್ ಮೈನ್ ಇಂಟೆನ್ಷನ್ ಅಂದ್ರೆ ಕಸ್ಟಮರ್ ಹ್ಯಾಪಿನೆಸ್. ಹೌದು, ಮೇನ್ ಕಸ್ಟಮರ್ ಹ್ಯಾಪಿನೆಸ್ ಸ್ನೇಹಿತರೆ. ಇವತ್ತು ಹೆಂಗೋ ನಮ್ಮ ಅದೃಷ್ಟ, ಅವರು ಸಿಕ್ಕಿದ್ರು, ಅವರು ಮಾತಾಡೋದು ತುಂಬಾ ಖುಷಿ ಆಯ್ತು ನಮ್ಗೆ. ಸರ್ ಕೊನೆಯದಾಗಿ ಈಗ ನಮ್ಮ ಚಾನೆಲ್ ಬಗ್ಗೆ ಆಗಿರ್ಬೋದು, ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಮ್ಮ ಚಾನಲ್ ಆದಂತ ಟೈಮ್ ಇಸ್ CS ಕನ್ನಡ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೆ ಆಫರ್ ಏನ್ ಕೊಟ್ಟಿದೀವೋ ಅದು ಮೊದಲ ಆದ್ಯತೆ ಇರುತ್ತೆ ಬಂದವರಿಗೆ.